ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನಸು ಮೀಡಿಯಾ ಯೂಟ್ಯೂಬ್ ಚಾನಲ್. ಡಿ ಬಾಸ್ ಮತ್ತು ತರುಣ್ ಸುಧೀರ್ ಕಾಂಬಿನೇಷನ್ ನಲ್ಲಿ ಅಪ್ಪಟ ಹಳ್ಳಿ ಸೊಗಡಿನಲ್ಲೊಂದು ಕಾಟೇರ ಎಂಬ ಚಿತ್ರ ಬೆಳ್ಳಿ ತೆರೆಯ ಮೇಲೆ ಸಖತ್ ಸದ್ದು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಡಿ ಬಾಸ್ ಸಿನಿಮಾಗಳಂದ್ರೇನೆ ಹಾಗೇನೆ ಮಾಧ್ಯಮಗಳು ಹೊಗಳುತ್ತೋ ತೆಗಳುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಭಿಮಾನಿಗಳಂತೂ ಸಿನಿಮಾನ ತೆರೆಯ ಮೇಲೆ ಬರುವ ಮುಂಚೆನೆ ಗೆಲ್ಲಿಸಿರ್ತಾರೆ ಅಂತಾನೆ ಹೇಳ್ಬೋದು. ಈ ಬಾರಿ ಕೂಡ ದರ್ಶನ್ ಅವರು ಡಿಫ್ರೆಂಟ್ ಲುಕ್ ನಲ್ಲಿ ಪ್ರೇಕ್ಷಕರ ಮನ ಗೆದ್ದಿರೋದಂತೂ ನಿಜನೇ. ಈ ಹಿಂದೆ ಮೊದಲು ಪೋಸ್ಟರ್ ಬಂದಾಗ್ಲಿಂದನೂ ಒಂದು ವಿಷಯ ಅಂತೂ ಸಖತ್ ಸದ್ ಮಾಡ್ತಾ ಇತ್ತು. ಅದೇನಪ್ಪಾ ಅಂದ್ರೆ, ಈ ಬಾರಿ ದರ್ಶನ್ ಅವರು ಪಕ್ಕ ಹಳ್ಳಿ ಶೈಲಿಯಲ್ಲಿ ಎಂಟ್ರಿ ಕೊಡ್ತಾರಂತೆ. ಸ್ಟೋರಿ ಬೇಸ್ಡ್ ಚಿತ್ರ ಅದು ಇದು ಅಂತ ಮಾತನಾಡ್ತಾ ಬಂದಿರೋ ಅಭಿಮಾನಿಗಳ ಮನಸ್ಸಿಗಂತೂ ಈ ಚಿತ್ರ ಯಾವುದೇ ರೀತಿಯ ಮೋಸ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಕ್ರೀತಡ ನಾವು ಕೂಡ ಒಂದು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿ ಸವಿಯೋಣ ಅಂತ ಹೇಳಿ ನೋಡ್ಕೊಂಡು ಬಂದಾಯ್ತು. ಇನ್ನು ಸಿನಿಮಾದ ಒಂದಿಷ್ಟು ತಿರುಳನ್ನು ನಿಮ್ಮ ಮುಂದೆ ಚಿಕ್ಕದಾಗಿ ಚೊಕ್ಕದಾಗಿ ಇಡಬೇಕನ್ನೋ ಬಯಕೆಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಜಾಸ್ತಿ ಕೊರಿಯಕ್ಕಂತೂ ಹೋಗಲ್ಲ, ನೇರವಾಗಿ ಸಿನಿಮಾದ ವಿಷಯಕ್ಕೆ ಬರ್ತೀನಿ. ಈ ಹಿಂದೆ ಜಮೀನ್ದಾರು ಪದ್ಧತಿ ಜಾರಿಯಲ್ಲಿತ್ತು. ಒಬ್ಬ ಜಮೀನ್ದಾರರು ಸಾವಿರಾರು ಎಕರೆ ಭೂಮಿಯ ಒಡೆಯನಾಗಿರ್ತಿದ್ದ. ಅಲ್ಲಿ ಉಳುಮೆ ಮಾಡುವ ರೈತರು ಜೀತದಳಾಗಿ ದುಡಿಯುತ್ತಿದ್ರು. ಮಾಲೀಕ ಕೊಟ್ಟಷ್ಟು ಇವರು ತಗೊಂಡಷ್ಟು ಅನ್ನುವ ಪದ್ಧತಿ ಇತ್ತು. ಇಂತಹ ವಿಷಯಗಳು ನಮ್ಗೆ ಈಗಾಗಲೇ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲೂ ಕೂಡ ಇದೇ ವಿಷಯದ ಆಧಾರದ ಮೇಲೆ ಒಂದು ಕತೆ ಹೆಣೆದಿದ್ದಾರೆ. ಈ ವ್ಯವಸ್ಥೆಯನ್ನು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರುವ ಸಲುವಾಗಿ ಇಂದಿರಾ ಗಾಂಧಿ ಸರ್ಕಾರದ ಸಮಯದಲ್ಲಿ ಒಂದು ಕಾನೂನು ಜಾರಿಗೆ ತರ್ತಾರೆ. ಅದುವೇ ಉಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆ. ಈ ಕಾಯ್ದೆ ಬರುವ ಮುಂಚೆ ನಮ್ಮ ರೈತಾಪಿ ವರ್ಗ ಯಾವ ರೀತಿ ಕಷ್ಟಗಳನ್ನು ಎದುರಿಸ್ತಾ ಇತ್ತು, ಏನೆಲ್ಲ ಸಮಸ್ಯೆಗಳಿತ್ತು ಎಂಬುದನ್ನು ಒಂದು ನೈಜ ಘಟನೆಯನ್ನು ಬೆಳ್ಳಿ ಪರದೆಯ ಮೇಲೆ ಒಂದು ಸುಂದರವಾದ ಕಥೆಯ ರೂಪದಲ್ಲಿ ನಿರ್ದೇಶಕರು ಹೇಳೋ ಪ್ರಯತ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರೈತರ ಬಗ್ಗೆ ಸಿನಿಮಾ ಬರಲಿ, ಶಿಕ್ಷಣದ ಬಗ್ಗೆ ಸಿನಿಮಾಗಳು ಬರಲಿ, ವ್ಯವಸ್ಥೆಯ ಬಗ್ಗೆ ಸಿನಿಮಾಗಳು ಬರಲಿ, ಅದು ಇದು ಅಂತ ಆಶಿಸುವ ಕಲಾಭಿಮಾನಿಗಳಿಗೆ ಇದೊಂದು ಉತ್ತಮ ಚಿತ್ರವಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ಚಿತ್ರದ ಪ್ರಾರಂಭದಿಂದನೂ ಕೊನೆಯವರೆಗೂ ಒಂದು ಹಳ್ಳಿಯ ಚಿತ್ರಣ, ಜಮೀನ್ದಾರರ ಪದ್ಧತಿ, ಜಾತಿ ಪದ್ಧತಿ, ಜೀತ ಪದ್ಧತಿ, ದೈವಾರಾಧನೆ ಮತ್ತಿತರ ಪಕ್ಕ ಹಳ್ಳಿಯ ಸೊಗಡು ಮತ್ತು ರೈತರು ಪಡುವ ಸಂಕಷ್ಟಗಳನ್ನ ತೋರಿಸುವ ಪ್ರಯತ್ನ ನಡೆದಿದೆ. ಒಂದು ಗ್ರಾಮದ ರೈತಾಪಿ ವರ್ಗದವರು ಅವರ ಶ್ರಮದ ಬೆವರಿನಲ್ಲಿ ಉಳ್ಳವರ ಮನೆ ಬೆಳಗೋ ಕೆಲಸವೊಂದು ನಡೆಯುತ್ತೆ. ಜಾತಿ ಎಂಬ ವಿಷದ ಬೀಜ, ಜೀತ ಪದ್ಧತಿ, ಈ ತರಹದ ಹೀನಾಯವಾದ ಪದ್ಧತಿ ಇರುತ್ತೆ. ಅದರ ವಿರುದ್ಧ ಒಬ್ಬ ಕುಲುಮೆ ಮಾಡುವವ ನಾಯಕ ನಟನಾಗಿ ಈ ವ್ಯವಸ್ಥೆಯ ವಿರುದ್ಧ ಎದುರು ನಿಲ್ಲುವ ದೃಶ್ಯಗಳಂತೂ ಮಾಸ್ ಲುಕ್ನಲ್ಲಿ ತೆರೆ ಮೇಲೆ ತಂದಿದ್ದಾರೆ. ಇನ್ನು ಡೈಲಾಗ್ಗಳ ವಿಚಾರಗಳಿಗೆ ಬಂದರೆ ಪ್ರತಿಯೊಬ್ಬ ಕಲಾವಿದರಿಗೂ ಸಹ ಅವಕಾಶಗಳನ್ನು ನೀಡುವಂತೆ ಡೈಲಾಗ್ಗಳನ್ನು ನೀಡಿದ್ದಾರೆ. ಕೆಲವೊಂದು ಕಡೆ ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಅನಿಸಿದಂತಿತ್ತು, ಆದರೆ ಈ ಸಿನಿಮಾದಲ್ಲಿ ಅವಶ್ಯಕತೆಗೆ ಮೀರಿ ಡೈಲಾಗ್ಗಳಾಗಲಿ ಬಿಲ್ಡಪ್ಗಳಾಗಲಿ ಇಡೋ ಪ್ರಯತ್ನವಂತೂ ನಡೆದಿಲ್ಲ. ದರ್ಶನ್ ಸಿನಿಮಾಗಳಂದ್ರೇ ಒಂದು ಪಂಚ್ ಡೈಲಾಗು, ಅದಕ್ಕೊಂದು ಫೈಟ್ ಇರೋ ದೃಶ್ಯಗಳಂತೂ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಈ ಬಾರಿ ಅದರಿಂದ ಕಂಪ್ಲೀಟ್ಲಿ ಆಚೆ ಒಂದು ಚಿತ್ರ ಮಾಡಿದ್ದಾರೆ. ಇಡೀ ಸಿನಿಮಾ ಕತೆ ಆಧಾರದ ಮೇಲೆ ನಿಂತಿದೆ. ಒಂದು ವಿಷಯವನ್ನ ಫೋಕಸ್ ಮಾಡಿಕೊಂಡು ದೃಶ್ಯಗಳನ್ನ ಸುಂದರವಾಗಿ ಎಣೆದಿರುವುದರಿಂದ ಚಿತ್ರತಂಡಕ್ಕೆ ಇಂತಹ ಇನ್ನೂ ಸಾಕಷ್ಟು ವಿಷಯಗಳ ಮೇಲೆ ಸಿನಿಮಾಗಳನ್ನ ತೆರೆಯ ಮೇಲೆ ತರಲಿ ಎಂದು ಹಾರೈಸುತ್ತಾ, ಈ ಬಾರಿ ಅಭಿಮಾನಿಗಳ ಮನ ಗೆದ್ದಾಗಿದೆ ಅಂತಾನೆ ಹೇಳ್ಬೋದು. ಕೆಲ ನಟರು ಚಿತ್ರರಂಗದಿಂದಲೇ ದೂರವಿದ್ದಾರೆ ಎಂಬಂತಾಗಿದ್ದ ನಟರನ್ನು ಸಹ ಕರೆತಂದು ಒಂದು ಒಳ್ಳೆಯ ಪಾತ್ರಗಳನ್ನು ನೀಡಿ ಬೆಳೆಸೋ ಪ್ರಯತ್ನ ಸಹ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ರೈತರ ಧ್ವನಿಯಾಗಿ ಅವರ ಪರವಾಗಿ ತೀರಾ ಆಳವಾಗಿ ಹೋಗದೆ ಒಂದು ಗ್ರಾಮದ ಚಿತ್ರಣವನ್ನು ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ನಡೆದಿದೆ. ಇನ್ನು ಫೈಟ್ ಸೀನ್ಗಳ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಪರಭಾಷೆಯಲ್ಲಿ ಫೈಟ್ ಸೀನ್ಗಳು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದು ಇದು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಈ ಸಿನಿಮಾದಲ್ಲಿ ಕನ್ನಡದವರು ನಾವೇನು ಯಾರಿಗೆ ಕಡಿಮೆ ಇಲ್ಲ ಅನ್ನೋ ತರಹ ಅದ್ಭುತವಾಗಿ ಒಂದಕ್ಕಿಂತ ಒಂದು ಫೈಟ್ ಸೀನ್ಗಳನ್ನು ತೋರಿಸೋ ಪ್ರಯತ್ನ ನಡೆದಿರೋದು ಮಾತ್ರ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಸಿನಿಮಾದ ಕೆಲ ಹಾಡುಗಳು ಮೊದಲ ಸೀಕ್ವೆನ್ಸ್ ನಲ್ಲಿ ಕೆಲ ಸೀನ್ಗಳನ್ನು ಹೊರತುಪಡಿಸಿದ್ರೆ ಕಾನ್ಸೆಪ್ಟ್ ಮಾತ್ರ ಅದ್ಭುತವಾಗಿದೆ. ಸ್ಟೋರಿ ಬೇಸ್ಡ್ ಚಿತ್ರವಾಗಿದೆ. ಆಯಾ ಸೀನ್ಗಳಿಗೆ ತಕ್ಕಂತೆ ಚಿತ್ರದ ಡೈಲಾಗ್ ಮತ್ತು ಪ್ರಾಪರ್ಟಿಗಳನ್ನು ಬಳಸಿಕೊಂಡು ಪ್ರೇಕ್ಷಕರ ಮನಗೆಲ್ಲೋ ಪ್ರಯತ್ನ ನಡೆದಿರುವುದಂತೂ ಸತ್ಯನೇ. ಇನ್ನು ಚಿತ್ರತಂಡದ ಪ್ರತಿಯೊಬ್ಬರಿಗೂ ಸಹ ಶುಭ ಹಾರೈಸುತ್ತಾ ಸಿನಿಮಾ ನಿರೀಕ್ಷೆಗೂ ಮೀರಿ ಗೆಲ್ಲಲಿ ಎಂದು ಆಶಿಸುತ್ತಾ ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.